everyone, today I am making carrot halwa. First is carroting and turning. ಕನ್ನಡದಲ್ಲೇ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಆತ್ಮೀಯ. ಸೊ ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ವಾ ಅಂತ ಇದ್ದೀನಿ. ಸೊ ಕ್ಯಾರೆಟ್ ಮತ್ತೆ ಹೀಗೆ ಇಟ್ಕೊಂಡು ನಾನು ಚಂದ ಮಾಡಿ ತುರ್ಕೊಳ್ವಾ. ಎಸ್ ಅಬ್ಬಾ, ಎಷ್ಟು ಕ್ಯಾರೆಟ್ನ ತುರಿಬೇಕಾದ್ರೆ ಸುಸ್ತಾಗ ಹೋಗೋಯ್ತು. ಆದ್ರೆ ಏನ್ ಮಾಡೋದು, ಕ್ಯಾರೆಟ್ ಹಲ್ವಾ ಅಂತ ಹೇಳಿದ್ರೆ ಮಕ್ಳಿಗೂ ಇಷ್ಟ, ದೊಡ್ಡವರಿಗೂ ಇಷ್ಟ. ಹಾಗೆ ಕ್ಯಾರೆಟ್ ಹಲ್ವಾ ಮಾಡುವ ಅಂತೇಳಿ ಹೊರಟಿದ್ದೀನಿ. ನೋಡುವ ಹೇಗೆ ಟೇಸ್ಟ್ ಬರುತ್ತೆ ಅಂತ ಹೇಳ್ಕೊಂಡು. ಕ್ಯಾರೆಟ್ನ ತುರಿದಿಟ್ಟಾಯ್ತು. ಇವಾಗ ಇದನ್ನು ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಇದನ್ನ ಚಂದ ಸ್ವಲ್ಪ ಹುರಿಬೇಕು. ಬನ್ನಿ ಈಗ ಹುರ್ಕೊಳ್ವಾ. ಮೊದಲನೇದಾಗಿ ನಾನು ಇವಾಗ ತುಪ್ಪನ ಹಾಕ್ತಾ ಇದ್ದೇನೆ. ಆಮೇಲೆ ಇವಾಗ ಕ್ಯಾರೆಟ್ ಅನ್ನ ಹಾಕ್ತಾ ಇದ್ದೇನೆ. ಇದರ ಮೇಲೆ ವಾಪಸ್ ಸ್ವಲ್ಪ ತುಪ್ಪನ ಹಾಕಿ ಫ್ರೈ ಮಾಡ್ಕೊಳ್ತೇನೆ. ಚಂದ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆ ಇದು ಚಂದ ಸ್ವಲ್ಪ ಬೆಂದು ಸಣ್ಣ ಫ್ಲೇಮಲ್ಲಿ ಇಡಬೇಕು. ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಹಾಲನ್ನು ಹಾಕಬೇಕು. ಸೊ ಇದೀಗ ಸಣ್ಣದಾಗಿ ಫ್ಲೇಮಲ್ಲಿ ಇಡ್ತೇನೆ. ಒಂದು 2-3 ಮಿನಿಟ್ಸ್ ಬಿಟ್ಟು ಮತ್ತೆ ಹಾಲನ್ನು ಹಾಕಿ ಚಂದ ಅಡಿಗೆ ಮಾಡಬೇಕಾದ್ರೆ ಒಂದೆಲ್ಲ ಹಾಡೆಲ್ಲ ಹೇಳಿದ್ರೆ ತುಂಬಾ ನೆಮ್ಮದಿಯಾಗಿರ್ತದೆ. ಇಲ್ಲ ಸಾಂಗ್ ಕೇಳಿಕೊಂಡು ಏನಾದ್ರೂ ಅಂದ್ರೆ ಒಂಥರ ಮೈಂಡ್ ಫ್ರೀ ಆಗ್ತದೆ. ನನಗೆ ಕೂಡ ಅಡಿಗೆ ಮಾಡುದು ಅಂದ್ರೆ ತುಂಬಾ ಇಷ್ಟ. ಹಾಗೆ ಇವತ್ತು ಅಣ್ಣನ ಮನೆಗೆ ಬಂದಿದ್ದೇನಲ್ಲ, ಹಾಗೆಲ್ಲ ಈಗ ಅವತ್ತು ಅಡಿಗೆ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ಎಂತ ನೀನ್ ಮಾಡಿ ಕೊಡುದಿಲ್ಲ, ಟೇಸ್ಟ್ ನೋಡ್ಲಿಕ್ಕೆ ಎಂತ ನೀನ್ ಅಡಿಗೆ ಮಾಡ್ತೆ ಅಂತೇಳಿ ಮಕ್ಕರ್ ಮಾಡ್ತಾ ಇದ್ರು. ಅದಕ್ಕೆ ನಾನು ಇವತ್ತು ಉಂಟಲ್ಲ ಕ್ಯಾರೆಟ್ ಹಲ್ವಾ ಮಾಡುವ ಅಂತೇಳಿ ಹೊರಟದ್ದಾಯ್ತಾ. ಫಸ್ಟಿಗೆ ಸಿಹಿ ಕೊಡ್ಬೇಕು, ಖಾರ ಕೊಡ್ಬಾರ್ದು, ಆಗ ನಮ್ಮ ಮೇಲೆ ಕೂಡ ಗುಡ್ ಒಪಿನಿಯನ್ ಬರ್ತದೆ. ಹಾಗೆ ಒಂದು ಹಾಡೇ ಇಲ್ವಾ ಈಗ, ಆಯ್ತಾ? ನಾ ಹಾಡೆಲ್ಲ ಹೇಳಿ ನೀವು ಓಡಿಯೆಲ್ಲ ಹೋಗ್ಬೇಡಿ ಮಾರೆ. ಕ್ಯಾರೆಟ್ ಹಲ್ವಾ ಹೇಗಾಗಿದೆ ಅಂತ ಹೇಳಿದ್ರೆ ಸಾಕು, ನಾ ಹಾಡು ಹೇಳ್ತೇನೆ ಆಯ್ತಾ. ಈಗ ಒಂದು ಸಣ್ಣದಾಗಿ ಹಾಡು ಹೇಳ್ತೇನೆ. ಕ್ಯಾರೆಟ್ ಹಲ್ವಾ ನೀನೇ ನಂಗೆ ಅಲ್ವಾ, ಎಲ್ಲರ ಬಾಯಿಗೆ ಕುಡ್ತಿ ರುಚಿ ಅಲ್ವಾ, ಹಾಗಾದ್ರೆ ಎಲ್ಲರಿಗೂ ಖುಷಿ ಅಲ್ವಾ. ಹಲ್ವಾ ಹಲ್ವಾ ಕ್ಯಾರೆಟ್ ಹಲ್ವಾ, ಹಲ್ವಾ ಹಲ್ವಾ ಕ್ಯಾರೆಟ್ ಹಲ್ವಾ, ಹಲ್ವಾ ಹಲ್ವಾ ಕ್ಯಾರೆಟ್ ಹಲ್ವಾ. ಎಸ್, ಇವಾಗ ನಾವು ಹಾಲನ್ನು ಹಾಕೊಳ್ವಾ. ಎಸ್, ಇದು ನನ್ನ ಸ್ಟೈಲಿನ ಹಲ್ವಾ. ಬಿಕಾಸ್ ನಾನು ಹೇಗೆ ಮಾಡ್ತೇನೆ, ನಾನು ಫಸ್ಟ್ ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ತೇನೆ, ಇದು ನನ್ನ ಸ್ಟೈಲ್. ಸೊ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು ಹಲ್ವಾಗಳನ್ನ, ಬಟ್ ನಾನು ಹೀಗೆ ನನ್ನ ಸ್ಟೈಲಲ್ಲಿ ನೋಡಿ ಈಗ ಲೈಟ್ ಫ್ಲೇಮಲ್ಲಿ ಇಟ್ಟಿದ್ದೇನೆ ಆಯ್ತಾ. ತುಪ್ಪ ಬಿದ್ರೆ ಸಾಕು, ಹಲ್ವಾ ಅಷ್ಟು ಟೇಸ್ಟಿಯಾಗಿ ಬರ್ತದೆ. ನಾನು ಇವಾಗ ಏಲಕ್ಕಿ ಮತ್ತು ಸಕ್ಕರೆನ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ. ತುಂಬಾ ಪರಿಮಳವನ್ನು ಕೊಡ್ತದೆ. ಈಗ ಅದನ್ನು ಚಂದ ಮಿಕ್ಸ್ ಮಾಡ್ಕೋಬೇಕು. ಬೇಕಾದ್ರೆ ಸ್ವಲ್ಪ ಹಾಲನ್ನು ಕೂಡ ಹಾಕ್ಬೋದು ನಿಮಗೆ, ಮತ್ತೆ ಸ್ವಲ್ಪ ತುಪ್ಪನ ಹಾಕ್ಬೇಕು. ಈಗ ಇದಕ್ಕಿಂತ ಮುಂಚೆ ನಾವು ಸ್ವಲ್ಪ ಗೋಡಂಬಿ ದ್ರಾಕ್ಷಿಯನ್ನೆಲ್ಲ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಳುವ. ತುಪ್ಪನ ಹಾಕ್ತಾ ಇದ್ದೇನೆ. ಇವಾಗ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳುವ. ಇದು ಶುದ್ಧವಾದ ತುಪ್ಪಿನಿಂದ ಈಗ ಫ್ರೈ ಮಾಡ್ತಾ ಇದ್ದೇನೆ. ಇದನ್ನು ಹಾಕಿದ್ರೆ ಉಂಟಲ್ಲ ಟೇಸ್ಟ್ ಅಂತೂ ಭಯಂಕರ ಮಾರೆ, ಒಳ್ಳೇದಾಗ್ತದೆ. ನೋಡಿ ಫ್ರೈ ಮಾಡ್ಕೊಳ್ಳೋದು ಚಂದ ಕೆಂಪಾಗ್ಬೇಕು. ಇವಾಗ ನೋಡಿ ಕೆಂಪಾಗ್ತಾ ಬರ್ತಾ ಉಂಟು. ಇದನ್ನು ಚಂದ ಮಾಡಿ ಅದಕ್ಕೆ ಹಾಕಿದ್ರೆ ಉಂಟಲ್ಲ ಒಳ್ಳೆ ಟೇಸ್ಟ್ ಬರ್ತದೆ ಮಾರೆ, ಭಯಂಕರ. ಕ್ಯಾರೆಟ್ ಹಲ್ವಾ ಅಂತ ಉಂಟಲ್ಲ ನೆಕ್ಸ್ಟ್ ಲೆವೆಲ್, ಒಳ್ಳೆದಾಗ್ತದೆ. ಏಲಕ್ಕಿ ಜೊತೆ ಸಕ್ಕರೆ ಪೌಡರ್ ಕೂಡ ಹಾಕಿದೆ, ಅದು ಸ್ವಲ್ಪ ಕಮ್ಮಿ ಆಗಿದೆ. ಇವಾಗ ಸ್ವಲ್ಪ ಸಕ್ಕರೆಯನ್ನು ಕೂಡ ಹಾಕ್ತಾ ಇದ್ದೇನೆ ನಾನು. ಸ್ವೀಟ್ ಆಗ್ಬೇಕಲ್ಲ, ನಾವಾಗ್ಲೇ ಹೇಳಿದಾಗೆ ಎಲ್ಲರಿಗೂ ಸ್ವೀಟ್ ಆದ್ರೆ ನಮ್ಮ ಮೇಲೆ ಗುಡ್ ಒಪಿನಿಯನ್ ಬರ್ತದೆ. ಮೊದಲೇ ನಾವು ಖಾರ ಮಾಡಿ ಕೊಡ್ಬಾರ್ದು, ಸ್ವೀಟ್ ಮಾಡಿ. ಆಮೇಲೆ ಇವಾಗ ಫ್ರೈ ಮಾಡಿರುವಂತ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕೊಳ್ವಾ. ಎಸ್, ಇವಾಗ ಫ್ರೈ ಆಗಿರುವಂತಹ ಗೋಡಂಬಿ ದ್ರಾಕ್ಷಿಗಳನ್ನ ಹಾಕ್ತಾ ಇದೆ. ನೋಡಿ ನೋಡುವಾಗ್ಲೇ ಉಂಟಲ್ಲ ಬಾಯಲ್ಲಿ ನೀರು ಬರ್ತದೆ ಮಾರೆ, ಅಷ್ಟೊಮ್ಮೆಗ ಮಾಡಿ ತಿಂದ್ರೆ ಸಾಕು ಅಂತಾಗಿದೆ. ಆಮೇಲೆ ಲೈಟ್ ಫ್ಲೇಮಲ್ಲಿ ಇನ್ನು ಸ್ವಲ್ಪ ಬೇಯಲಿಕ್ಕೆ ಬಿಡುವ ಆಯ್ತಾ.
ಆಲ್ರೆಡಿ ಬೆಂದಿದೆ, ಇನ್ನು ಕೂಡ ಸ್ವಲ್ಪ ಸ್ಮ್ಯಾಶ್ ಆಗಿ ಬೆಂದ್ರೆ ಬಾಯಿಗೆ ಇಡ್ಲಿಕ್ಕೂ ಸ್ವಲ್ಪ ಖುಷಿ ಆಗ್ತದೆ, ಪ್ರಾಯದವರಿಗೂ ಕೂಡ. ಅಷ್ಟು ಗಟ್ಟಿ ಅಂತೆಲ್ಲ ಹೇಳಿದ್ದು ಒಂದು ಸಣ್ಣ ಮಾತಿಗೆ. ಕ್ಯಾರೆಟ್ ಹಲ್ವಾ ಇವಾಗ ರೆಡಿ ಆಗಿದೆ, ನಿಮ್ಗೆ ಟೇಸ್ಟ್ ಮಾಡುವ ಸಮಯ. ಬನ್ನಿ ನಾವು ಟೇಸ್ಟ್ ಮಾಡುವ ಹೇಗಿದೆ ಅಂತ ಹೇಳ್ತೇನೆ ನಾನು. ಇವಾಗ ನಾನ್ ಕ್ಯಾರೆಟ್ ಹಲ್ವಾನ ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಅತ್ತಿಗೆನೆ ಫಸ್ಟ್ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಯಾಕಂದ್ರೆ ಅವ್ರು ನನಗೆ ಹೆಲ್ಪ್ ಮಾಡ್ಲಾ ಅಂತ ಕೇಳಿದಾಗ ನಾನು ಬೇಡ ಬೇಡ ನಾನೇ ಇವತ್ತು ಮಾಡಿ ಕೊಡ್ತೇನೆ. ಸೊ ಇವಾಗ ಇವರೇ ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗಿದೆ ಅಂತ. ನೀವು ಹೇಳಿ ಇವಾಗ, ಆಯ್ತಾ? ಇಲ್ಲ ಬಿಸಿ ಉಂಟು, ಎಂತ ಕಮ್ಮಿ ಆಗಿದೆ ಎಂತ ಆಗಿದೆ ಅಂತ ಕಮ್ಮಿ ಆಗಿಲ್ಲ, ಒಳ್ಳೆದಾಗಿದೆ. ಒಳ್ಳೇದಾಗಿದಾ? ಎಸ್, ಹಾಗಾದ್ರೆ ಇದೇ ರೀತಿ ನಿಮ್ಗೆ ಕೂಡ ಹಲ್ವಾ ಬೇಕು ಅಂತ ಹೇಳಿದ್ರೆ ನಾನ್ ಮಾಡಿದ ಸ್ಟೈಲ್ ಅಲ್ಲಿ ಮಾಡ್ಬೋದು. ಅವ್ರು ನಿಮ್ಗೆ ಬೇಕಾದಾಗ ಹೇಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡ್ಬೋದು ಅಂದ್ರೆ ನನ್ಕಿಂತನೂ ಸ್ವಲ್ಪ ಜಾಸ್ತಿ ವೆರೈಟಿ ಆಗಿ ಮಾಡುವ ಐಡಿಯಾಸ್ ನಿಮ್ಗೂ ಇರ್ಬೋದು. ಸೊ ಇದನ್ನ ಮಾಡಿ ಮತ್ತೆ ಟೇಸ್ಟ್ ಹೇಗಿದೆ ಅಂತ ಹೇಳಿ ಈಗ ಒಂದು ಹೇಳ್ತೇನೆ. ಕ್ಯಾರೆಟ್ ಹಲ್ವಾ ನಿಮ್ ಬಾಯಿಗೆ ಕೊಟ್ಟಿದ್ ರುಚಿ ಅಲ್ವಾ? ಹೇಗಿದ್ದೆ ಕಮೆಂಟ್ ಮಾಡಿ ಅಲ್ವಾ? ಎಲ್ಲಿ? ನಮ್ಮ ಆಕ್ಷನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಆದಷ್ಟು ಬೇಗ. ಸೊ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.